ಮಿತ್ರರೇ ನಮಸ್ಕಾರ. ಮಿತ್ರರೇ ಹೇಗಿದ್ದೀರಿ ಎಲ್ಲರೂ? ಮಿತ್ರರೇ, ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಒಂದು ಕಡೆ ಬಿ ಜೆ ಪಿ ಮತ್ತು ನರೇಂದ್ರ ಮೋದಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ಸು ಜೊತೆಗೆ ಬೇರೆ ಬೇರೆ ಪಕ್ಷಗಳು ಸುಮಾರು 26 ಪಕ್ಷಗಳು ಸೇರಿಬಿಟ್ಟು INDA ಅಂಥೇಳಿ ಒಂದು ಮೈತ್ರಿಕೂಟವನ್ನು ರಚಿಸ್ಕೊಂಡಿದ್ವು. ಆದರೆ ಚುನಾವಣೆ ದಿನಾಂಕ ಹತ್ತಿರ ಬರ್ತಾ ಇದ್ದಂತೆಯೇ ಒಂದೊಂದೇ ಪಕ್ಷ ಇಂಡಿಯಾ ಮೈತ್ರಿಕೂಟದಿಂದ ಆಚೆ ಬರ್ತಾ ಇದೆ. ಅಷ್ಟೇ ಅಲ್ಲ, ಯಾರನ್ನು ಅಧಿಕಾರದಿಂದ ಇಳಿಸ್ಬೇಕು, ಯಾವ ಪಕ್ಷವನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ ಹೇಳಿ ಬಯಸಿ ಇಂಡಿಯಾ ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ವು. ಅಂದರೆ ಬಿ ಜೆ ಪಿಯನ್ನು ಸೇರ್ತಾ ಇದ್ದಾವೆ. ಅಂದರೆ ಇಂಡಿಯಾ ಮೈತ್ರಿಕೂಟದಿಂದ ಆಚೆ ಬಂದು ಬಿ ಜೆ ಪಿ ಜೊತೆಗೆ ಕೆಲವು ಪಕ್ಷಗಳು ಕೈಯನ್ನು ಜೋಡಿಸ್ತಾ ಇದ್ದಾವೆ. ಇತ್ತೀಚೆಗೆ ಬಿಹಾರದ JDU ಪಕ್ಷ ಇಂಡಿಯಾ ಬ್ಲಾಕನ್ನು ಬಿಟ್ಟು NDA ಸೇರಿತ್ತು. ಅದಾದ ನಂತರ ಅದಕ್ಕೂ ಮುಂಚೆ TMC ನಾಯಕಿ ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಜೊತೆಗೆ ಆಮ್ ಆದ್ಮಿ ಪಾರ್ಟಿನೂ ಕೂಡ ಚುನಾವಣೆಗೆ ನಾವು ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನು ಹೇಳಿತ್ತು. ಆ ಮೂಲಕ ಇಂಡಿಯಾ ಮೈತ್ರಿಕೂಟಕ್ಕೆ ಒಂದು ಶಾಖನ್ನು ಕೊಡುವಂಥ ಕೆಲಸವನ್ನು ಮಾಡಿತ್ತು. ಪ್ರಮುಖವಾಗಿ ಬಿ ಜೆ ಪಿನ ಅಧಿಕಾರದಿಂದ ದೂರ ಇಡಬೇಕು ಅಂತೇಳಿ ಕಾಂಗ್ರೆಸ್ಸು, ಆಮ್ ಆದ್ಮಿ ಪಾರ್ಟಿ, JDU, TMC, RJD ಹೀಗೆ ಭಾರತದಲ್ಲಿರುವಂತಹ ಬಹುತೇಕ ಪಕ್ಷಗಳು ಮೈತ್ರಿಯನ್ನು ಮಾಡ್ಕೊಂಡಿದ್ವು. ಆದರೆ ಇದೀಗ ಒಬ್ಬೊಬ್ಬರಾಗಿಯೇ ಪಕ್ಷವನ್ನು ತೊರಿತಾ ಇರುವಂಥದ್ದು. ಇಂಡಿಯಾ ಮೈತ್ರಿಕೂಟದ ಶಿಲ್ಪಿ ಅಂತಲೇ ಖ್ಯಾತಿ ಆಗಿದ್ದಂತಹ, ಅಂದರೆ ಬಿ ಜೆ ಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತೇಳಿ ಮೊದಲು ಪ್ಲ್ಯಾನನ್ನು ಮಾಡಿದ್ದು, ಮೊದಲು ಅದರ ಒಂದು ಇಂಡಿಯಾ ಸಾರಥ್ಯವನ್ನು ವಹಿಸಿದ್ದು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್. ಅವರು ಮೈತ್ರಿಕೂಟಕ್ಕೆ ಗುಡ್ ಬೈ ಹೇಳಿ ಬಿ ಜೆ ಪಿ ಜೊತೆಗೆ ದೋಸ್ತಿಯನ್ನು ಮಾಡ್ಕೊಂಡಿದ್ದಾರೆ. ಅದಾದ ನಂತರ TMC ಮುಖ್ಯಸ್ಥೆ ಹಾಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಕೂಡ ಕಾಂಗ್ರೆಸ್ಸಿಂದ ಆಚೆ ಬಂದು ನಾವು ಕಾಂಗ್ರೆಸ್ ಜೊತೆಗೆ ಇರೋದಿಲ್ಲ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಆಮ್ ಆದ್ಮಿ ಪಾರ್ಟಿನೂ ಕೂಡ ನಾವು ಮೈತ್ರಿಕೂಟದಿಂದ ಹೊರಗಡೆ ಬರ್ತೀವಿ, ನಮಗೆ ಯಾಕೆಂದರೆ ಮುಖಭಂಗ ಆಗಿದೆ, ನಾವು ಲೋಕಸಭಾ ಚುನಾವಣೆಗೆ ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನು ಆಮ್ ಆದ್ಮಿ ಪಾರ್ಟಿ ಹೇಳಿತ್ತು. ಇದೀಗ ಇದರ ಬೆನ್ನಲ್ಲೇ ಜಯಂತ್ ಚೌಧರಿ ಅವರ RLD ಪಕ್ಷ ಕೂಡ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದೆ. ಇದೆಲ್ಲದರ ಬೆನ್ನಲ್ಲೇ ನಾವು ನೋಡ್ತಾ ಹೋಗೋದಾದರೆ NDA ವಿರುದ್ಧ ಅಂದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಈಗ ಮತ್ತೊಂದು ಶಾಕ್ ಎದುರಾಗಿರುವಂಥದ್ದು. ರಾಷ್ಟ್ರೀಯ ಲೋಕದಳದ ನಾಯಕ ಜಯಂತ್ ಚೌಧರಿ ಕೂಡ ಈ ಬಾರಿ ಅಂದರೆ 2024ರ ಲೋಕಸಭೆ ಚುನಾವಣೆಗೆ ನಾವು BJP ನೇತೃತ್ವದ NDA ಸೇರುವಂತಹ ಒಂದು ಪ್ರಸ್ತಾವನೆಯನ್ನು ನಾವು ನಿರಾಕರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಇಂಡಿಯಾ ಮೈತ್ರಿಕೂಟವನ್ನು ನಾವು ಬಿಟ್ಟು NDA ಮೈತ್ರಿಕೂಟವನ್ನು ಸೇರ್ತೀವಿ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ. ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಮೋದಿಯವರ ದೂರದೃಷ್ಟಿ ಇಟ್ಕೊಂಡು ಅವರು ಅಧಿಕಾರವನ್ನು ನಡೆಸ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಯಾವ ಪಕ್ಷನೂ ಕೂಡ ಅದರಿಂದ ಹೊರತಾಗಿರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು BJP ಜೊತೆಗೆ ಅಂದರೆ NDA ಜೊತೆಗೆ ನಾವು ಕೈ ಜೋಡಿಸಲಿಕ್ಕೆ ಸಿದ್ಧ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಇನ್ನು ಸೀಟು ಒಪ್ಪಂದ ಭಾಗವಾಗಿ RLD ನಾಯಕರು 2 ಲೋಕಸಭಾ ಸ್ಥಾನಗಳಾದ ಬಾಗ್ಪತ್ ಮತ್ತು ಬಿಜ್ನೂರ್ನಲ್ಲಿ ಸ್ಪರ್ಧೆಯನ್ನು ಕೂಡ ಮಾಡಲಿದ್ದಾವೆ. ಜೊತೆಗೆ ರಾಜ್ಯಸಭೆ ಏನು ಚುನಾವಣೆ ನಡೀತಾ ಇದೆ ದೇಶದ 56 ಸ್ಥಾನಗಳಿಗೆ, ಅದರಲ್ಲಿ ಒಂದು ಸ್ಥಾನನೂ ಕೂಡ ಗಟ್ಟಿಯಾಗಿದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಜಯಂತ್ ಚೌಧರಿ RLD ಉತ್ತರ ಪ್ರದೇಶದ, ವಿಶೇಷವಾಗಿ ಪಶ್ಚಿಮ ಪ್ರದೇಶದಲ್ಲಿ ಒಂದು ಬಲಿಷ್ಠವಾದಂಥ ಒಂದು ಪಕ್ಷ ಆಗಿದೆ. ಈ ಜಾಟ್ ಸಮುದಾಯಕ್ಕೆ ಈ ಒಂದು ಪಕ್ಷಕ್ಕೆ ಉತ್ತಮವಾದಂಥ ಒಂದು ಹೆಸರು ಕೂಡ ಇದೆ. ಇದರೊಂದಿಗೆ ಆ ಪ್ರದೇಶದಲ್ಲಿ BJP ಜೊತೆಗೆ ಏನಾದ್ರು ಮೈತ್ರಿಯನ್ನು ಮಾಡಿಕೊಂಡ್ರೆ ಪಕ್ಷಕ್ಕೂ ಕೂಡ ಒಳಿತಾಗತ್ತೆ. ಜೊತೆಗೆ ಮುಂದೆ ಕೇಂದ್ರದಲ್ಲಿ ಏನಾದ್ರು NDA ಅಧಿಕಾರಕ್ಕೆ ಬಂದರೆ ಬೇರೆ ರೀತಿ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಅಥವಾ ಸಚಿವ ಸ್ಥಾನ ವಿಚಾರದಲ್ಲೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಜಯಂತ್ ಚೌಧರಿ ಈಗ ತೀರ್ಮಾನವನ್ನು ಮಾಡಿದ್ದಾರೆ. ಹೀಗಾಗಿ ಇಂಡಿಯಾ ಮೈತ್ರಿಕೂಟವನ್ನು ಬಿಟ್ಟು ನಾವು BJP ಅಥವಾ NDAವನ್ನು ಸೇರ್ತಾ ಇದ್ದೀವಿ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಮಿತ್ರರೇ, ಈಗ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆಯೇ ಇಂಡಿಯಾ ಮೈತ್ರಿಕೂಟ ಸ್ಟ್ರಾಂಗ್ ಆಗಬೇಕಾಗಿತ್ತು. ಆದರೆ ದಿನ ಕಳೆದಂತೆ ಅದು ವೀಕ್ ಆಗ್ತಾ ಇದೆ, ತನ್ನ ಸ್ಟ್ರೆಂತನ್ನು ಕಳೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದೆ. ಯಾವೊಂದು ಪಾರ್ಟಿಯನ್ನು ಅಥವಾ ಯಾವೊಂದು ಪಕ್ಷವನ್ನು, ಯಾವೊಬ್ಬ ವ್ಯಕ್ತಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ರೋ ಆ ಒಂದು ಪಕ್ಷ ಅಥವಾ ಆ ಒಬ್ಬ ವ್ಯಕ್ತಿಗೇ ಈಗ ಬೆಂಬಲ ಹೆಚ್ಚಾಗ್ತಾ ಹೋಗ್ತದೆ. ಜೊತೆಗೆ ಇತ್ತೀಚೆಗೆ ನಡೆದಂಥ ಸರ್ವೆಯಲ್ಲೂ ಕೂಡ BJP ಅಥವಾ NDA ಮೈತ್ರಿಕೂಟ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನುವಂತಹ ಒಂದು ಭವಿಷ್ಯವನ್ನು ಕೂಡ ನುಡಿದಿರುವಂಥದ್ದು. ಸೊ ಮಿತ್ರರೇ, ಈಗ ಇಂಡಿಯಾ ಮೈತ್ರಿಕೂಟದ ಮೂಲ ಉದ್ದೇಶ ಈಡೇರುವಂತಹ ಸಾಧ್ಯತೆ ತುಂಬ ಕಡಿಮೆ ಆಗ್ತಾ ಇದೆ. ಸೊ ಇಂಡಿಯಾ ಮೈತ್ರಿಕೂಟ ಏನಿತ್ತು ಅದರ ಮೂಲ ಉದ್ದೇಶ ಈಡೇರಿಸುವಂತಹ ನಿಟ್ಟಿನಲ್ಲಿ ಅಥವಾ ಮೂಲ ಉದ್ದೇಶ ಈಡೇರುವ ಮೊದಲೇ ಅದು ವೀಕ್ ಆಗ್ತಾ ಇರುವಂಥದ್ದು
ನಿಜಕ್ಕೂ ಬಿ ಜೆ ಪಿಗೆ ಒಂದು ರೀತಿ ಮುಂದಿನ ಹಾದಿ ಏನಿದೆ ಲೋಕಸಭಾ ಚುನಾವಣೆಯ ಹಾದಿ, ಅದು ಮುಳ್ಳಿನ ಹಾದಿಕ್ಕಿಂತ ಹೂವಿನ ಹಾದಿ ಆಗ್ತಾ ಇದೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಸೊ ಮಿತ್ರರೇ, ನಿಮಗೆ ಇಂಡಿಯಾ ಮೈತ್ರಿಕೂಟದಿಂದ ಒಂದೊಂದೇ ಪಕ್ಷ ಆಚೆ ಬರ್ತಾ ಇರುವಂಥದ್ದು ಸರಿನಾ ತಪ್ಪಾ ಅನ್ನುವಂಥದ್ದನ್ನು ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಜೊತೆಗೆ ಒಂದು ಲೈಕ್ ಕೂಡ ಮಾಡಿ. ನಮಸ್ಕಾರ.